Hello everyone, welcome back to my YouTube channel. So today we are going to ride this beast. ಇದು 2014 ಮಾಡಲ್ನ 220F. ಇದು ಸ್ಪೆಕ್ಸ್ ಬಗ್ಗೆ ಮಾತಾಡೋದಾದರೆ ಇದು 220cc ಸಿಂಗಲ್ ಸಿಲಿಂಡರ್ 4-stroke ಇಂಜಿನ್ ವಿತ್ ಆಯಿಲ್ ಕೂಲ್ಡ್, 21 bhp ಆ್ಯಂಡ್ 19 Newton meters ಆಫ್ ಟಾರ್ಕ್ ಆ್ಯಂಡ್ ಡ್ಯುಯಲ್ ಡಿಸ್ಕ್ ಬರುತ್ತೆ. ಮೇಯ್ನಾಗಿ ABS ಬರಲ್ಲ. ABS ಇಲ್ಲ ಅಂತ ABS ಇಲ್ದಿರೋ ಬೈಕ್ಗೆಲ್ಲ ರಾ ಪವರ್ ಕೊಡ್ತಾನೆ, ಆದರೆ ABS ಬಿಟ್ಟಿರೋ ಬೈಕಲ್ಲಿ ಪವರೇ ಇರಲ್ಲ. ಇವಾಗಿಂದು BS3 ಅಲ್ಲ, BS4, BS6, BS7 ಪವರ್ ಇಲ್ಲ, ABS ಕೊಟ್ಟಿಯಾನೆ. ABS ಇಂದು ಅವಶ್ಯಕತೆನೇ ಇಲ್ಲ ಪವರ್ ಇಲ್ಲ ಅಂದರೆ. ಸೊ ಇದಕ್ಕೆ ABS ಬರಬೇಕಿತ್ತು, ಬಟ್ ಇದಕ್ಕೆ ABS ಬಂದಿಲ್ಲ. ಇವತ್ತು ಇದ್ರದ್ದು ಪವರು ಎಲ್ಲ ಟೆಸ್ಟ್ ಮಾಡೋಣ. 10 ವರ್ಷ ಹಿಂದೆ ಗಾಡಿ, ನೋಡೋಣ ಹೆಂಗೆ ಪರ್ಫಾರ್ಮೆನ್ಸು, ಇನ್ನೂ 200cc ಸೆಗ್ಮೆಂಟ್ಗೆ ಇನ್ನೂ ಕಿಂಗಾಗೇ ಇದೆಯಾ ಇಲ್ವಾ ಅಂತ ಇವತ್ತು ಟೆಸ್ಟ್ ಮಾಡೋಣ. ಓಕೆ, ನೋಡೋಣ ಇವಾಗ 10 ವರ್ಷದ ಹಿಂದೆ ಗಾಡಿ ಇವಾಗ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನೋಡೋಣ. ಹೋಗ್ಬಿಡ್ತಿದ್ವಿ Zoom 3 ಸೀನ್ ಆಗೋದು. ಇವಾಗ Zoom 3 ಸೀನ್ ಆಗೋದು. ಓಕೆ, ಅಲ್ಲಿ ರೋಡೇ ಇಲ್ಲ, ಅಲ್ಲಿ ರೋಡಕ್ಕೆ ಇಲ್ಲ, ಅಲ್ಲಿ ಅರ್ಧದ್ರಲ್ಲಿ ಎಲ್ಲ ಹತ್ತಿಸ್ತೀಯ. ಸಾರಿ ಓಡಾಡೋದು. ಓಯ್, ಹಿಂಗೆ ಹೋಗೋಣ, ಹಿಂಗೋಗೋಣ. ಹಾಂ, ಲೆಟ್ಸ್ ಲಾಂಚ್ ದ ಬೀಸ್ಟ್. ಗಾಡಿ. ಸೊ ಸಾಕು, 10 ವರ್ಷದ ಹಿಂದೆ ಗಾಡಿ, 10 ವರ್ಷದ ಹಿಂದೆ
fourth gear. Imagine that. Fourth gear. So it's enough for me. ಇಂಡಿಯಾದ ಒಂದು ಲೆಜೆಂಡ್ ಅಂತ ಟೈಟಲ್ ತೊಗೊಂಡಿರೋ ಒಂದು ಗಾಡಿ. ಸೊ ನನಗೆ ಪ್ರೌಡ್ಫುಲ್ ಆಗ್ತದೆ. ಸೊ 10 ವರ್ಷದ ಹಿಂದೆ ಥರ್ಡ್ ಗೇರಲ್ಲಿ 109, 108, 107 ನಂದು ಸ್ಪೀಡೋಮೀಟ್ರ್ ಕೇಬಲ್ ಸ್ವಲ್ಪ ಕಂಪ್ಲೇಂಟ್ ಇದೆ. ಸೊ 108 ಪಕ್ಕ ಥರ್ಡ್ ಗೇರಲ್ಲಿ ಹೋಗುತ್ತೆ. 200cc ಸೆಗ್ಮೆಂಟಲ್ಲಿ ಥರ್ಡ್ ಗೇರಲ್ಲಿ 108 ಹೋಗೋ ಯಾವ ಗಾಡಿನೂ ಇಲ್ಲ. ಸೊ ಫೋರ್ತ್ ಗೇರಲ್ಲಿ 130 ರೀಚ್ ಆಗ್ತಿದೆ. ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಜಸ್ಟ್ 5 ಸ್ಪೀಡ್ ಗೇರ್ ಬಾಕ್ಸ್ ಇದು. 5 ಸ್ಪೀಡು ನಾನು ಇದರಲ್ಲಿ 155 ರೀಚ್ ಮಾಡಿದ್ದೀನಿ ಇದೇ ರೋಡಲ್ಲಿ. ಸೊ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಸಂಡೇ ಅಂತ, ಅದಕ್ಕೆ ಟ್ರಾಫಿಕ್ ಜಾಸ್ತಿ ಇದೆ ಅಂಥೇಳಿ ನಾನು ಟಾಪ್ ಸ್ಪೀಡ್ ಚೆಕ್ ಮಾಡ್ತಾಯಿಲ್ಲ. ಸೊ ಗಾಡಿ ನೋಡೋದಾದರೆ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಆ ಥರ ಏನು ಯಾವುದೇ ಥರ ಪವರ್ ಆಗಲಿ ನಿಮಗೆ ಕಡಿಮೆನೇ ಅನಿಸಲ್ಲ. ಇಟ್ಸ್ ಅ ಬೀಸ್ಟ್. ನಾನು ಯಾಕೆ ಬೀಸ್ಟ್ ಅಂತ ಇದನ್ನು ಕರಿತೀನಿ ಅಂದರೆ ಇಟ್ಸ್ ಅ ರಿಯಲಿ ಬೀಸ್ಟ್. ಯಾಕೆಂದರೆ 200cc ಸೆಗ್ಮೆಂಟಲ್ಲಿ ಯಾವ ಗಾಡಿನೂ ಇದು ತನಕ, ಇದು ಲಾಂಚ್ ಆಗಿತ್ತಲ್ಲ ಅವಾಗಿಂದ ಇದು ತನಕ ಯಾವ ಗಾಡಿನೂ ಇದನ್ನು ಟಕ್ಕರಾಗಿ ಯಾವುದೂ ಇಲ್ಲ. ಪಲ್ಸರಲ್ಲಿ ತುಂಬ ವೇರಿಯಂಟ್ ಇಳೀತು, NS, RS 200, NS 200 ಎಲ್ಲ. ಬಟ್ ಇದ್ರದ್ದು ಫ್ಯಾನ್ ಬೇಸ್ ಆಗಲಿ, ಇದ್ರ ಲುಕ್ಸ್ ಆಗಲಿ, ನನಗಂತೂ 220. ನನ್ನ ಫಸ್ಟ್ ಗಾಡಿನೂ 220, ಬಟ್ ಅದನ್ನು ನಾನು ಸೇಲ್ ಮಾಡಿದೆ. ಸೊ ಇದು ನನ್ನ ಸೆಕೆಂಡ್ ಬೈಕ್. ಮಾತ್ರ ಕ್ರೇಜಿ. ಅದು ಅಷ್ಟೇ, ಅದಕ್ಕೆ ನಾನು SCP ಕೂರಿಸಿದ್ದೆ. ಅದಕ್ಕೆ ಸ್ವಲ್ಪ ಟ್ಯೂನಿಂಗು ಎಲ್ಲ ಆಗಿತ್ತು. ಅದು ಮ್ಯಾಕ್ಸ್ ಸ್ಪೀಡು ನಾನು 145 ರೀಚ್ ಮಾಡಿದ್ದೀನಿ. ಇದರಲ್ಲಿ ನೋಡಿದ್ದೀನಿ, ಇದರಲ್ಲಿ 155 ರೀಚ್ ಮಾಡಿದ್ದೀನಿ ನಾನು. ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ, ಸೊ ಅದಕ್ಕೆ ನಾನು ಟಾಪ್ ಸ್ಪೀಡ್ ರೀಚ್ ಮಾಡೋಕ್ಕೆ ಹೋಗಲಿಲ್ಲ. ಫೋರ್ತ್ ಗೇರಲ್ಲಿ 130 ರೀಚ್ ಆಯಿತು. ಇಟ್ಸ್ ಇನಫ್ ಫಾರ್ ಮೀ ಆ್ಯಂಡ್ ಇಟ್ಸ್ ಅ ಬೀಸ್ಟ್ ಮ್ಯಾನ್. ಇಟ್ಸ್ ಅ ಬೀಸ್ಟ್. ಐ ಆಮ್ ಸೊ ಹ್ಯಾಪಿ ವಿತ್ ದ್ಯಾಟ್. ಐ ಆಮ್ ಸೊ ಹ್ಯಾಪಿ ವಿತ್ ಮೈ ಬೇಬಿ. ಇದನ್ನು ನಾನು ಯಾವತ್ತೂ ಸೇಲ್ ಮಾಡಲ್ಲ. ಏನಂತೀಯ ಮಚ್ಚ? ಇದನ್ನು ಯಾವತ್ತೂ ನಾನು ಸೇಲ್ ಮಾಡಲ್ಲ. ನಾನು ಜೀವಂತವಾಗಿರೋ ತನಕ ನಾನು ಈ ಬೈಕನ್ನು ಓನ್ ಮಾಡಬೇಕು ಅಂತ ನನ್ನದೊಂದು ಆಸೆ. ವ್ಯಾಲೆಂಟಿನೋ ರೋಸಿ ಅತ್ತೆ ಮಗ ಬಂದಿಯಾನೆ. ಸರ್, ವ್ಯಾಲೆಂಟಿನೋ ರೋಸಿ ಅತ್ತೆ ಮಗ ನೀವು ಹೇಳಿ ಏನಾದರೂ. ಸೊ ಇವತ್ತಿಗಿಷ್ಟೇ. ಸಂಡೇ ಅಂತ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಬಂದ್ವಿ. ಸೊ ಓಕೆ, ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆದರೆ NS ಇಲ್ಲ, ಯಾವುದಾದ್ರೂ BS3 ಗಾಡಿನೇ ಬರ್ತೀನಿ. NS ಇಲ್ಲ RS ಯಾವುದಾದ್ರೂ ಒಂದು BS3 ಗಾಡಿನೇ ಎತ್ಕೊಬರೋಣ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, subscribe my channel and give it a thumbs up. If you like the video, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಯಾರಿಗೂ ಫೋರ್ಸ್ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ. ಬಾಯ್.